ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ಪರಿಷತ್ತು ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವ ಸಾಧಕರಿಗೆ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವು ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಿಂದ ಜರುಗಿತು. ಶರಣಾರ್ಥಿ ಅಂತ ನಮ್ಮೆಲ್ಲರಿಗೆ ಕಲ್ಸ್ಕೊಟ್ರು ಅಂದ್ರೆ ನಾವು ಶರಣರಂದ್ರೆ ಶರಣಾರ್ಥಿ. ಯಾಕಂದ್ರೆ ಆವಾಗಿಂದಲೇ ನಮ್ಮ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಈಗ ಪಾರ್ಲಿಮೆಂಟ್ ಡೆಲ್ಲಿಯಲ್ಲಿದೆ. ಅವಾಗ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ವಿಶ್ವದ ಮೊದಲನೇ ಪಾರ್ಲಿಮೆಂಟ್ ಅನ್ನ ನಮ್ಮ ಬೀದರ್ ಜಿಲ್ಲೆಯಲ್ಲಿ, ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಸವ ಕಲ್ಯಾಣದಲ್ಲಿ ಮಾಡಿದ್ದಾರೆ. ಡಾಕ್ಟರ್ ಶಾಂತಲಾ ಹೆಗ್ಡೆ ಅವರಿಗೆ ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ. ಬೆಂಗಳೂರಿನ ಬಂಟರಾಜ್ ಸಂಘ RNS ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಶಾಂತಲಾ ಹೆಗ್ಡೆ ರವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ವಿಶಿಷ್ಟ ಸಾಧನೆ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ಅವರಿಗೆ ಇಂಟರ್ನ್ಯಾಷನಲ್ ಹ್ಯೂಮನ್ ಡೆವಲಪ್ಮೆಂಟ್ ಕೌನ್ಸಿಲ್ ವತಿಯಿಂದ ಪ್ರತಿಷ್ಠಿತ ಪ್ರೈಡ್ ಆಫ್ ಇಂಡಿಯಾ ಅವಾರ್ಡ್ 2026 ಪ್ರದಾನ ಮಾಡಲಾಗಿದೆ. ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆ, ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸ ಹಾಗೂ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳಲ್ಲಿ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಡಾಕ್ಟರ್ ಶಾಂತಲಾ ಹೆಗ್ಡೆ ಅಂತೇಳಿ, ನಾನು ಮೂಲತಃ ಸಿರ್ಸಿಯವಳು. ನನಗೆ ಇಲ್ಲಿ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ಪರಿಷತ್ತಿನಿಂದ ನಾನು ಬರೆದಿರುವಂತಹ ಥೀಸಿಸ್ ಕ್ವಾಲಿಟಿ ಮತ್ತು ರಿಸರ್ಚ್ ಪೇಪರ್ಸ್ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಯನ್ನು ಪರಿಗಣಿಸಿ ನನಗೆ ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇದರಿಂದ ನನಗೆ ತುಂಬ ಸಂತೋಷ ಆಗಿದೆ. ಮುಂದೆ ಇನ್ನೂ ಏನೇನು ಕೆಲಸ ಮಾಡಬೇಕು, ಮುಂದೆ ಇನ್ನೂ ಏನು ಸಾಧನೆ ಮಾಡಬೇಕು? ಹೌದು, ಇವರು ಕೊಟ್ಟು ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕಾರ ಮಾಡಿರೋದ್ರಿಂದ ನಮ್ಗೆ ಇನ್ನಷ್ಟು ಸ್ಫೂರ್ತಿ ಸಿಗುತ್ತೆ. ಸಿಕ್ಕಂಥವರೆಲ್ಲರೂ ಬಹಳ ಒಳ್ಳೆ ಕೆಲಸವನ್ನು ಮಾಡಿದರು. ಆದ್ದರಿಂದ ಈ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಿಕೊಂಡು ಹೋಗಿ. ನಿಮ್ಮ ಹಿಂದೆ ಇಂಥ ಮಹಾಸ್ವಾಮಿಗಳು ಇರ್ತಾರೆ, ದೊಡ್ಡ ದೊಡ್ಡ ಶಾಸಕರು ಮಂತ್ರಿಗಳೆಲ್ಲ ಇರ್ತಾರೆ, ಸಮಾಜ ಜನ ಇರ್ತಾರೆ ಅಂತ ಹೇಳಿ ನಾನು ಇವತ್ತಿನ ಸಮಾರಂಭದಲ್ಲಿ ಸನ್ಮಾನಗೊಳ್ಳುತ್ತಿರುವಂಥ ಎಲ್ಲ ಸೇವಾ ವರೇಣ್ಯರಿಗೆ ಅವರು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಯುವಕರಲ್ಲಿ ಯುವಕರು, ಹಿರಿಯರಲ್ಲಿ ಹಿರಿಯರು, ಸಣ್ಣವರಲ್ಲಿ ಸಣ್ಣವರು ಎಲ್ಲ ಸಮಾಜವನ್ನು ಗುರುತಿಸಿ ಎಲ್ಲ ಸಮಾಜಗಳಿಗಿರ್ತಕ್ಕಂಥ ಯಾವ ಸಾಧನೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ರೀತಿಯೊಳಗೆ ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕದ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಅನೇಕ ರಾಜ್ಯಗಳ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಗುರುತಿಸಿದಂಥವ್ರು ಯಾರಾದರೂ ಅಂತಂದ್ರೆ ಈ ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಮಹೇಶ್ ಗೌಡರು ಇದ್ದಾರೆ ಅಂತ ಹೇಳಬೇಕಾಗ್ತದೆ. ಸ್ವಲ್ಪ ಕರ್ತಾಳೆಯಿಂದ ಅವರಿಗೆಲ್ಲ ಬಹಳಷ್ಟು ಅಭಿನಂದನೆ ಸಲ್ಲಿಸಬೇಕು ನೀವು ಇವತ್ತಿನ ದಿವಸ. ಅಂಥವರಿಗೆ ಮಹಾತಾಯಿ ಒಂದು ಆಶೀರ್ವಾದ ಇರಲಿ, ಭಗವಂತನ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಅದ್ರ ಜೊತೆಗೆ ಹಿರಿಯರು ಸಮಾಜ ನಮಗೇನು ಮಾಡಿತ್ತು ಅನ್ನೋದಕ್ಕಿಂತಲೂ ಸಮಾಜಕ್ಕಾಗಿ ನಾವು ಯಾವ ಕೊಡುಗೆ ಮಾಡಬೇಕಾಗಿದೆ, ಯಾವ ಸೇವೆ ಮಾಡಬೇಕಾಗಿದೆ ಅನ್ನತಕ್ಕಂಥ ಹಿರಿಯರಾಗಿ ಈ ಸಮಾಜದ ಒಂದು ಕಡೆ ಲಕ್ಷ್ಯ ಕೊಟ್ಟು ತಮ್ಮದೇ ಆದಂಥ ಒಂದು ಅಧಿಕಾರದೊಳಗೆ ಸಮಾಜದ ಸೇವೆಯನ್ನು ಮಾಡಿದಂಥ ನಾಡೋಜ ಡಾಕ್ಟರ್ ಮನು ಬಂಗಾರವರವರು ಕೂಡ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಹಿರಿಯರಾಗಿ ಮಾತಾಡಿ ಇವತ್ತಿನ ದಿವಸ ನಿಮ್ಮನ್ನು ಹುರಿದೊಬ್ಬಿಸಿ ಸಮಾಜದೊಳಗೆ ಮತ್ತು ವ್ಯಕ್ತಿಯನ್ನು ಗುರುತಿಸಬೇಕಾದ್ರೆ ಮೇಲು ಪರ್ವತಕ್ಕೆ ಹೋಗಬೇಕಾದರೆ ಸಮಾಜದೊಳಗೆ ತನ್ನ ಆದ